ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಟೈಮ್ 11:30 ಆಗಿದೆ. ಇವಾಗ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬೆಳಗ್ಗೆ ಒಂದು ಲೋಟ ಟೀ ಕುಡಿದು ಬ್ರೆಡ್ ತಿಂದಿದೆ. ಸೊ ಇವಾಗ ಸ್ವಲ್ಪ ಪಾತ್ರೆಗಳಿದೆ ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ನನ್ನ ಕೆಲಸನ ಶುರು ಮಾಡಬೇಕು. ಹಾಗೆ ಇವತ್ತು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರಬೇಕು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋದು. ಇದುವರೆಗೂ ಸ್ಟಿಚ್ ಮಾಡಿಸೇ ಇಲ್ಲ. ಒಂದು 3-4 ಸ್ಯಾರಿ ಇದೆ. ಸೊ ಅದರಲ್ಲಿ ಒಂದು ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹಬ್ಬ ಹತ್ರ ಬಂತು. ಸೊ ನೋಡೋಣ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ. ಬೆಂಡೆಕಾಯಿ ನೋಡಿ, ಇಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ಸ್ವಲ್ಪನೂ ಅಂಟು ಥರ ಬರಲ್ಲ. ನೀಟಾಗೆಲ್ಲ ಈ ಥರ ಆಗುತ್ತೆ ನೋಡಿ. ಇವಾಗ ಎಲ್ಲೂ ಅಂಟು ಬಂದೇ ಇಲ್ಲ. ಆರಾಮ್ಸೆ 2 ಟೈಮ್ ಆಗುತ್ತೆ. ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸಾಂಬಾರಿಗೆ ಮತ್ತು ಇನ್ನೊಂದು ಪಲ್ಯಕ್ಕಂತೂ ಈರುಳ್ಳಿ ಟೊಮೊಟೊ ಹಾಕ್ತೀನಿ ನಾನು. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಬಿಡ್ತೀನಿ. ಪಲ್ಯ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ತುಂಬ ಬೇಯಿಸ್ಕೋಬಾರ್ದು. ಇದನ್ನು ಒಂದು ಮೀಡಿಯಮ್ ಆಗಿ ಸ್ವಲ್ಪ ಬೆಂದು ಇರಬಾರ್ದು, ಪೂರನೂ ಬೇಯಬಾರ್ದು, ಬೇಯ್ದಲ್ಲೂ ಇರಬಾರ್ದು. ಆ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಇದು ರೆಡಿ ಆಗಿದೆ. ಇವಾಗ ಸಾಂಬಾರು ಮಾಡ್ಕೊಂಡ್ಬಿಡ್ತೀವಿ. ನನಗೆ ಅವರೆಕಾಳು ಸಾಂಬಾರು ರುಬ್ಬಿ ಮಾಡಲಿಕ್ಕೆ ಬೇಜಾರು. ಅದಕ್ಕೆ ಹಾಗೆ ಒಗ್ಗರಣೆಗೆ ಹಾಕ್ಕೊಬಿಡ್ತೀನಿ. ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಸಾಸಿವೆ, ಕರಿಬೇವು ಸೊಪ್ಪೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸಾಂಬಾರು ಪೌಡರು, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಗಟ್ಟಿ ಬರಲಿ ಅಂತ. ನಾನು ರುಬ್ಬಿ ಹಾಕಲ್ವಲ್ಲ, ಹಾಗಾಗಿ ಸ್ವಲ್ಪ ಹಿಂಗು ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊತೀನಿ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಸಾಕಿಷ್ಟೇ. ಒಂದು ಟೈಮಿಗೆ ಆಗಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಹಂಗೂ ಜಾಸ್ತಿನೇ ಆಗೋಯ್ತು. ಈ ಅವರೆಕಾಳು ಸಾಂಬಾರೆಲ್ಲ ರುಬ್ಬಿ ಮಸಾಲೆ ಇಟ್ಟು ಮಾಡಿದ್ರೆ ಮಾರನೇ ಬೆಳಗ್ಗೆ ತಿನ್ನಬೇಕಾದ್ರೆ ಒಂಥರ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಆಲ್ಮೋಸ್ಟ್ ನಮ್ಮ ಕಡೆನೂ ಎಲ್ಲ ರುಬ್ಬಿನೇ ಮಸಾಲೆ ಇಟ್ಟು, ಈ ಚಿಕನ್ ಸಾಂಬಾರಿಗೆಲ್ಲ ಮಸಾಲೆ ಇಟ್ಟು ಮಾಡ್ತಾರಲ್ಲ, ಆ ಥರ ಮಾಡ್ತಾರೆ. ಸೊ ಇಷ್ಟು ಸಾಕು ನೀರು. ಒಂದು 2 ವಿಷಲ್ ಹಾಕ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಸಾಂಬಾರು ಆಗಿಬಿಡುತ್ತೆ. ಇದೇನಂದರೆ ಕೆಲ್ಸಕ್ಕೆ ಹೋಗೋರಿಗೆ, ನನಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದೆಲ್ಲ ಜಾಸ್ತಿ ಬಂದಿದ್ದು ತಲೆಗೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಅರ್ಜೆಂಟಲ್ಲೆಲ್ಲ ಮಾಡಿಕೊಂಡು, ಅಂದರೆ ಮಿಕ್ಸಿಲೇನು ರುಬ್ಬದೇ ಇರೋವಂಥ ಸಾಂಬಾರು ಮಾಡ್ಕೊಂಡು ಅಭ್ಯಾಸ ಆಗಿ ಇದನ್ನು ರೂಢಿ ಮಾಡಿಕೊಂಡೆ. ಸೊ ಇದು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಸ್ಕೊಬಿಡ್ತೀನಿ. ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಹಾಕಿಸ್ಕೊತೀನಿ. ಆಮೇಲೆ ಅದನ್ನು ಆಫ್ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾಕಂದರೆ ವಿಷಲ್ ಹಾಕ್ಸ್ಕೊತೀವಲ್ಲ, ಬೇಗ ಬೇಯ್ದುಬಿಡುತ್ತೆ. ಅವರೆಕಾಳು ಆಗಿರೋದು ಎಲ್ಲ ಸಾಫ್ಟ್ ತರಕಾರಿ ಅಲ್ವಾ, ಸೊ ಹಾಗಾಗಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಕೆಲ್ಸಕ್ಕೆ ಹೋಗೋರು ತುಂಬ ಈಸಿಯಾಗಿ ಮಾಡ್ಕೋಬೋದು. ಖಾರಕ್ಕೆಲ್ಲ ಇಟ್ಕೊಂಡು ನೀಟಾಗಿ ರುಬ್ಬಿ ಅದು ಒಗ್ಗರಣೆಗೆ ಹಾಕ್ಕೊಳ್ಳೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ವಿಷಲ್ ಆಗೋಷ್ಟರೊಳಗೆ ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳಿತ್ತು, ಪಾತ್ರೆ ತೊಳೆದ್ಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಕೆಲವೊಂದೊಂದು ಸಲ ಹೆವಿ ಪಾತ್ರೆಗಳನ್ನ ರಾಶಿ ಹಾಕೊಂಡ್ಬಿಡ್ತೀನಿ ಸಿಂಕ್ ಒಳಗಡೆ. ಆಮೇಲೆ ತೊಳೆಯೋಣ ಅಂದ್ಬಿಟ್ಟು ಇವಾಗ ಒಂದು 2 ದಿನದಿಂದ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ನಾನು. ನಾಳೆ ಇವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಿಂಗೆ ಕೆಲಸಗಳನ್ನ ತಳ್ಳಾಕ್ಬಿಡ್ತಾ ಇರ್ತೀನಿ. ಸೊ ಹಾಗಾಗಿ ಕೆಲಸ ಮಾಡಬೇಕಾದ್ರೇ ಕೆಲಸ ಮುಗಿಸ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಒಬ್ಬರೇ ಇರ್ತೀವಲ್ಲ, ಅವಾಗ ಏನು ಅನಿಸುತ್ತೆ ಅಂದರೆ ಒಬ್ಬಳೇ ಇರ್ತೀನಲ್ಲ ಬಿಡು, ಮಾಡ್ಕೊಳ್ಳೋಣ, ಆಮೇಲೆ ಮಾಡೋಣ, ಸಂಜೆ ಮಾಡೋಣ, ಮಧ್ಯಾಹ್ನ ಮಾಡೋಣ ಅಂತ ಹಿಂಗೆ ಅಂದ್ಬಿಟ್ಟು ಫುಲ್ ಡೇ ಕಳೆದ್ಬಿಡ್ತೀನಿ. ಸೊ ಹಾಗಾಗಿ ಕೆಲಸ ಇದ್ದಾಗಲೇ ಫುಲ್ ಕೆಲಸನ ಮುಗಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡೋ ಜೊತೆನೇ ಮಾಡಿ ಮುಗಿಸ್ಕೊಂಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಸ್ವಲ್ಪ ಸಿಂಕೆಲ್ಲ ನೀಟಾಗಿ ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ಬಿಂದ ನೀಟಾಗಿ ಉಜ್ಜಿ ಸ್ವಲ್ಪ ನೀರಲ್ಲಿ ತೊಳ್ಕೊಂಬಿಡ್ತೀನಿ.
ಪಾತ್ರೆ ತೊಳೆದ ತಕ್ಷಣವೇ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸೊಳ್ಳೆಗಳಾಗಲ್ಲ. ಕಿಚನ್ ಕೂಡ ಫ್ರೆಶ್ ಆಗಿರುತ್ತಿಲ್ಲ ಅಂದರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ. ಜಿಡ್ಡಿನ ಅಂಶ ಆಗೇ ಇರುತ್ತೆ, ಅದರಿಂದನೂ ಕೂಡ ಜಿರಳೆಗಳು ಜಾಸ್ತಿ ಆಗುತ್ತೆ. ನನಗೆ ವಿಷಲ್ ಆಗೋವರೆಗೂ ಕಾಯಲಿಕ್ಕಾಗಿಲ್ಲ. ಸ್ವಲ್ಪ ರೈಸ್ ಕೂಡ ಇತ್ತು, ಸಾಂಬಾರಿತ್ತು, ಅದನ್ನು ಹಾಕೊಂಡ್ಬಿಟ್ಟು ಜೊತೆಗೆ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ಊಟ ಕೂಡ ಮುಗಿಸ್ದೆ. ಅಷ್ಟರೊಳಗೆ ಸಾಂಬಾರು ವಿಷಲ್ ಕೂಡ ಆಯಿತು. ಇದು ಆಮೇಲೆ ಊಟ ಮಾಡಿದ್ರೆ ಆಯಿತು, ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡು ಅಂದ್ಬಿಟ್ಟು ಸಾಂಬಾರನ್ನ ಒಂದು ಹತ್ರ ಎತ್ತಿಟ್ಟು ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಅಪರೂಪ ನಾನು ಹಣ್ಗಳನ್ನೆಲ್ಲ ಕಟ್ ಮಾಡ್ಕೊಂಡು ತಿನ್ನೋದು. ಇತ್ತೀಚೆಗೆ ಅದಕ್ಕೋಸ್ಕರ ನಾನು ಮಿಕ್ಸಿ ತೊಗೊಂಡಿದ್ದು ಜ್ಯೂಸ್ ಮಾಡೋದು. ಇಲ್ಲ ಅಂತಂದರೆ ಹಣ್ಗಳೆಲ್ಲ ಕೊಳ್ತು ಸುಮ್ಮನೆ ಡಸ್ಟ್ಬಿನ್ನಿಗೆ ಹಾಕ್ತಿದ್ದೆ. ಎಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿದ್ದು ಹಣ್ಗಳೆಲ್ಲ ಎಸ್ದುಬಿಡ್ತಾಯಿದ್ದೆ. ಸೊ ಹಾಗಾಗಿ ಆ ಮಿಕ್ಸಿ ತೊಗೊಂಡು ಬಂದಾಗಿಂದನೂ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇವತ್ತು ಆಪಲ್ ಮತ್ತು ಒಂದೆರಡು ಬನಾನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ನೋಡ್ತಾ ಇರ್ಬೋದು ಆಲ್ರೆಡಿ ಫುಲ್ಲು ಚುಕ್ಕಿ ಬಂದಿದೆ ಬಾಳೆಹಣ್ಣೆಲ್ಲ. ಒಂದೆರಡು ದಿನ ಹಾಗೆ ಬಿಟ್ಬಿಟ್ರೆ ಫುಲ್ಲು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿತೀನಿ. ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ನಾನು ಮಾಡಲ್ಲ. ಸೊ ಇದೇ ನನಗೆ ಊಟ ತಿಂಡಿ ಅಷ್ಟು ಶಕ್ತಿ ಕೊಟ್ಬಿಡುತ್ತೆ. ಒಂದೊಂದು ಸಲ ಬೆಳಗ್ಗೆನೇ ಮಾರ್ನಿಂಗಲ್ಲೇ ಖಾಲಿ ಹೊಟ್ಟೆಲಿ ಕುಡಿತೀನಿ. ಕೆಲವೊಂದೊಂದು ಸಲ ಈ ಥರ ಮಧ್ಯಾಹ್ನ ಟೈಮಲ್ಲಿ ಕುಡಿತೀನಿ. ಕರೆಕ್ಟಾಗಿ 1 ಗ್ಲಾಸ್ ಬಂದಿದೆ, ಸ್ವಲ್ಪ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಜ್ಯೂಸ್ ಕೂಡ ರೆಡಿ ಆಯಿತು. ಕೆಲವೊಂದೊಂದು ಸಲ ಬರೀ ಆಪಲ್ ಒಂದು ಹಾಕ್ಕೊಂಡು ಮಾಡ್ಕೊತೀನಿ. ಇನ್ನು ಕೆಲವು ಸಲ ಬಾಳೆಹಣ್ಣು ಕೂಡ ಇರುತ್ತಲ್ಲ, ಅದನ್ನು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೋತೀನಿ. ಇವತ್ತು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ತುಂಬ ಆಗಿಬಿಟ್ರೆ 2-3 ಗ್ಲಾಸ್ ಆಗಿಬಿಡುತ್ತೆ ನೀರು ಹಾಕ್ಕೊಂಡ್ರೆ. ತುಂಬ ಗಟ್ಟಿ ಆದ್ರೂ ಕುಡಿಯೋಕ್ಕಾಗಲ್ಲ. ಆಪಲ್ ಅಂದ್ರೆ ನನಗೆ ಮೊದಲೇ ಅಲರ್ಜಿ. ಆದ್ರೂ ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ. 250-300 ಕೊಟ್ಟು ತೊಗೊಂಡು ಬಂದು ಹೇಗೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಥರ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಯಾವಾಗಾದ್ರೂ ಕುಡಿತಾನೆ ಇರ್ತೀನಿ. ಜ್ಯೂಸ್ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ತುಂಬ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಜಾಸ್ತಿ ಆಗಿಬಿಟ್ರೆ ತೆಳುವಾಗುತ್ತೆ, ಕುಡಿಲಿಕ್ಕಾಗಲ್ಲ ಅಂತ ಪರ್ಫೆಕ್ಟಾಗಿ 1 ಗ್ಲಾಸ್ ಮಾಡಿಕೊಂಡು ಜ್ಯೂಸ್ ಕುಡಿದು ಹಾಗೆ ಟಿ ವಿ ನೋಡ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊತಾ ಇದ್ದೀನಿ. ತುಂಬ ದಿನ ಆದ್ರೂ ಹಾಳಾಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿವಾಗ ತೋರಿಸ್ತೀನಲ್ಲ ಆ ಥರ ಮಾಡ್ಕೊಳ್ಳೋದ್ರಿಂದ. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಕ್ಲೀನ್ ಮಾಡಿ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ನೀರು ಹಾಕಿಲ್ಲ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ನಾವು ಕುಕ್ಕಿಂಗಿಗೆ ಹಾಕ್ತೀವಲ್ಲ ಅಡುಗೆ ಎಣ್ಣೆ, ಅದನ್ನು ಹಾಕಿ ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. 1 ಮಂತ್ ಅಲ್ಲ, ತುಂಬ ದಿನ ಇಟ್ಟರೂ ಬಾಳಿಕೆ ಬರುತ್ತೆ. ನೀವು ಕೆಲವೊಂದೊಂದು ಸಲ ಫ್ರಿಜ್ಜಲ್ಲಿ ಇಡೋದ್ರ ಬದಲು ಮರೆತು ಆಚೆ ಇಟ್ಟರೂ ಕೂಡ ಏನೂ ಆಗೋಲ್ಲ. ಸ್ಮೆಲ್ ಕೂಡ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಾನು ಮಾರ್ನಿಂಗಲ್ಲಿ ಒಂದು ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮೆಂತ್ಯ ಮತ್ತು ಅಗಸೆ ಬೀಜನ ಪುಡಿ ಮಾಡಿಬಿಟ್ಟು ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಇದು ಡ್ಯಾಂಡ್ರಫ್ಗೆ ಏರ್ ಫಾಲಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅವಾಗವಾಗ ಏರ್ ಪ್ಯಾಕ್ನ ಮಾಡ್ಕೋತಾ ಇರ್ತೀನಿ. ಮತ್ತು ನಾನು ರಾತ್ರಿಯಿಂದ ವಿಡಿಯೋ ಶುರು ಮಾಡಿದೆ. ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೋತಾ ಇದ್ದೀನಿ. ಪಲ್ಯ ಆಲ್ರೆಡಿ ಮಧ್ಯಾಹ್ನನೇ ಮಾಡಿಟ್ಟಿರೋದ್ರಿಂದ ಪಲ್ಯನೂ ಕೂಡ ಎಲ್ಲ ಬಿಸಿ ಮಾಡಿ ಎತ್ತಿಟ್ಕೊಂಡು ಹಾಗೆ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು ಕೂಡ ಒಂದು ಕಡೆ ಕಾಯಿಸಿಟ್ಕೊಂಡಿದ್ದೀನಿ. ಅರ್ಧ ಲೀಟ್ರು ಹಾಲು ತೊಗೊಂಬಂದರೆ ನನಗೆ ಅದು 2 ಡೇಸ್ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ನಾನು ಹಾಲು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಯಾವಾಗಲಾದ್ರೂ ಟೀ ಕುಡಿತಾನೆ ಇರ್ತೀನಿ. ಆವಾಗಂದರೆ ಹಾರ್ಲಿಕ್ಸ್ ಖಾಲಿ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದೊಂದು ಗ್ಲಾಸ್ ಹಾಲು ಕುಡಿತಾ ಇದ್ದೆ, ತುಂಬ ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು. ಇವಾಗ ಆ ಅಭ್ಯಾಸನೂ ಕೂಡ ಬಿಟ್ಟಿದ್ದೀನಿ. ನನ್ನ ಅಡುಗೆನೂ ಕೂಡ ರೆಡಿ ಆಯಿತು. ಚಪಾತಿ, ಪಲ್ಯ, ಮೊಸರು, ಚಟ್ನಿ ಪುಡಿ, ಈರುಳ್ಳಿ, ಸೌತೆಕಾಯಿ. ಅಡುಗೆ ಎಲ್ಲ ಮುಗಿಸ್ದೆ. ಇವಾಗ ಊಟ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ, ಪಲ್ಯ, ಚಟ್ನಿ ಪುಡಿ, ಮೊಸರು ತೊಗೊಂಡು ಊಟ ಕೂಡ ರೆಡಿ ಮಾಡಿಕೊಂಡೆ. ಸೊ ಇವತ್ತಿನ ನನ್ನ ಸಿಂಪಲ್ ವ್ಲಾಗ್ ಇದೇ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.